ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇತ್ತೀಚೆಗೆ ನಾವು 90,000 ಸಬ್ಸ್ಕ್ರೈಬರ್ ಮೈಲುಗಲ್ಲಿನ ನಿಮ್ಮ ಸಹಕಾರದಿಂದ, ನಿಮ್ಮ ಪ್ರೋತ್ಸಾಹದಿಂದ ತಲುಪಿದ್ದೇವೆ. ಇನ್ನೊಂದೇ ಹೆಜ್ಜೆ. ಅದಕ್ಕೋಸ್ಕರ ನಿಮ್ಮ ಸಬ್ಸ್ಕ್ರಿಪ್ಷನ್ ಮುಖಾಂತರ ನಮಗೆ ಆ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಏಪ್ರಿಲ್ ಮಾಸದಲ್ಲಿ ಆಗ್ತಾ ಇರುವಂತಹ ಯುತಿ ಅಂದರೆ ಈ ಗ್ರಹಗಳ ಕೂಟ, ಅದರಲ್ಲೂ ಕೂಡ ಪಂಚಗ್ರಹ ಕೂಟ ಅಂದರೆ ನಾವು ಜನವರಿಯಿಂದ ನೋಡ್ತಾ ಬಂದರೆ ಜನವರಿಯಲ್ಲಿ ಮಕರ ರಾಶಿ, ಫೆಬ್ರವರಿ ಮಾರ್ಚಲ್ಲಿ ಕುಂಭರಾಶಿ, ಈ ಮಂತಲ್ಲಿ ನೋಡಿದ್ರೆ ಮೀನರಾಶಿಯಲ್ಲಿ 5 ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಇರುತ್ತಾ, ಅದು ಮೀನರಾಶಿಯಲ್ಲಿ ಇರುತ್ತಾ. ಅದರಲ್ಲಿ ಮುಖ್ಯವಾಗಿ ಬುಧ, ರವಿ, ಕುಜ, ಶನಿ ಮತ್ತು ಈ ಚಂದ್ರನ ಜೊತೆ ಸೇರಿ ಒಂದು ಪಂಚಗ್ರಹ ಕೂಟ ನಿರ್ಮಾಣ ಮಾಡ್ತಾ ಇದೆ. ಈ ಗ್ರಹಕೂಟದಲ್ಲಿ ಪ್ರಮುಖವಾಗಿ ಈ ಕೆಲವೊಂದು ಅಗ್ನಿತತ್ವ ಗ್ರಹಗಳು ಅಂತ ಹೇಳ್ಬೋದು. ರವಿ ಆಗಿರ್ಬೋದು, ಕುಜ ಆಗಿರ್ಬೋದು, ಶನಿ ಪರಮಾತ್ಮರು, ಈ 3 ಗ್ರಹಗಳು ಒಂದೇ ರಾಶಿಯಲ್ಲಿ ಇರುವುದರಿಂದ ಕೆಲವೊಂದು ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಅನುಕೂಲ ಫಲಗಳಿದ್ದರೆ ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲಗಳು, ಮತ್ತೊಂದು ರಾಶಿಗಳಿಗೆ ಪ್ರತಿಕೂಲ ಫಲಗಳು ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಸಿಂಹ ರಾಶಿಯವರಿಗೆ ಇದೊಂದು ರೀತಿ ಒಂದು ಪರೀಕ್ಷಾ ಸಮಯ, ತಾಳ್ಮೆಗೆ ಪರೀಕ್ಷಾ ಸಮಯ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ ಏಪ್ರಿಲ್ ಮಾಸ. ಯಾಕಂದರೆ ಬಹಳಷ್ಟು ಗ್ರಹಗಳು ಅಷ್ಟಮ ಸ್ಥಾನಕ್ಕೆ ಬರುವುದು. ಅಷ್ಟಮ ಸ್ಥಾನ ಅಂದರೆ ನಮಗೆ ಗೊತ್ತು, ಅಷ್ಟಮ ಸ್ಥಾನದಲ್ಲಿ ನಮಗೆ ಅನಿರೀಕ್ಷಿತವಾಗಿ ಫಲಗಳನ್ನು ನೀಡ್ತಾ ಇರುತ್ತೆ. ಶುಭಗ್ರಹಗಳಿದ್ದಾಗ ಅದು ಅಥವಾ ಪಾಪಗ್ರಹಗಳಿದ್ದಾಗ ನೀವು ಏನು ಫಲಿತಾಂಶಗಳು ಪಡಿತಾ ಇರ್ತೀರೋ ಅವೆಲ್ಲವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಾ ಇರುತ್ತೆ. ಅಂದರೆ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್, ಇದೊಂದು ರಹಸ್ಯ ಸ್ಥಾನ ಆಗಿರುತ್ತೆ. ಇದು ಕೆಲವೊಂದು ವ್ಯಕ್ತಿಗಳಿಗೆ ಒಳ್ಳೆಯದೇ, ಈ ರಿಸರ್ಚ್ ಸಂಶೋಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ, ರಹಸ್ಯ ವಿಷಯಗಳನ್ನು ಭೇದಿಸುವಂತಹ ವ್ಯಕ್ತಿಗಳಿಗೆ. ಆದರೆ ಈ ಜಾತಕರಲ್ಲಿ ಅಷ್ಟಮ ಸ್ಥಾನದಲ್ಲಿ ಅಧಿಕ ಗ್ರಹಗಳು ಇರುವುದು ಅನ್ನೋದು ಒಂದು ರೀತಿ ಒಂದು ಚಾಲೆಂಜಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಯಾಕಂದರೆ ಈ ಅಷ್ಟಮ ಸ್ಥಾನ ಕಷ್ಟಗಳ ಸ್ಥಾನ, ನಷ್ಟಗಳ ಸ್ಥಾನ ಅಂತಲೂ ಹೇಳಬಹುದು. ಅದೇ ರೀತಿ ಬಟ್ ಅಲ್ಲಿ ಯಾವ ಗ್ರಹ ಇರೋದು ಅನ್ನೋದು ಇಂಪಾರ್ಟೆಂಟ್. ಈಗ ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿಯ ಜೊತೆಗೆ ಅಷ್ಟಮ ರವಿ, ಅಷ್ಟಮ ಕುಜ, ರಾಶ್ಯಾಧಿಪತಿ ರವಿ, ಶನಿ ರವಿ ಇಬ್ಬರೂ ಕೂಡ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಂದೆ ಮಗ ಅಂತ ಹೇಳ್ತೀವಿ. ಆದರೂ ಕೂಡ ಈ ಶನಿ ಪರಮಾತ್ಮರು ಮತ್ತು ರವಿಯು ಒಟ್ಟಾಗಿ ಇದ್ದರೆ ಅವರು ಕೊಡುವಂತಹ ಫಲಿತಾಂಶಗಳು ವ್ಯತಿರೇಕವಾಗಿರುತ್ತೆ, ಪ್ರತಿಕೂಲವಾಗಿರುತ್ತೆ. ಈಗ ಸಿಂಹರಾಶಿಯವರಿಗೆ ಈ ಸಾಕಷ್ಟು ಕಳೆದ ಕೆಲವೊಂದು ತಿಂಗಳಿಂದ ಒಂದು ತಿಂಗಳು ಅದ್ಭುತವಾಗಿರುತ್ತೆ, ಮತ್ತೊಂದು ತಿಂಗಳು ಏನೋ ಒಂದು ಪ್ರಾಬ್ಲಮ್, ಆತಂಕಗಳಿಂದ ಕೂಡಿರುವಂತಹ ಜೀವನವನ್ನು ಎದುರಿಸ್ತಾ ಇರುವಂತಹ ಸಿಂಹರಾಶಿಯವರಿಗೆ ಈ ಪಂಚಗ್ರಹ ಕೂಟ ಇದಕ್ಕೆ ಮುಂಚೆ ಆಗಿರೋದು ಯಾವತ್ತೂ ಕೂಡ ಇಷ್ಟರ ಮಟ್ಟಿಗೆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿಲ್ಲ. ಬಟ್ ಏಪ್ರಿಲ್ ಮಾಸದಲ್ಲಿ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಅಂದರೆ, ಗ್ರಹಗಳು ಅಷ್ಟಮ ಸ್ಥಾನಕ್ಕೆ ಸೇರ್ತಾ ಇದೆ. ಮೀನರಾಶಿಯಲ್ಲಿ ಇರ್ತಾ ಇರುವಂತಹ ರಾಶಿಯಲ್ಲೇ ಇರುವಂತಹ ರವಿ, ಕುಜ, ಶನಿ ಈಗ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನಕ್ಕೆ ಬೀಳ್ತಾ ಇದೆ. ಅಷ್ಟಮ ಸ್ಥಾನದಲ್ಲಿ ಈ 3 ಗ್ರಹಗಳಿರೋದ್ರಿಂದ ಅಷ್ಟಮ ರವಿ, ಅಷ್ಟಮ ಕುಜ, ಅಷ್ಟಮ ಶನಿ, ಅಷ್ಟಮ ಬುಧ. ಇದರಲ್ಲಿ ಯಾವುದೇ ಒಂದು ಗ್ರಹ ಅಷ್ಟಮ ಸ್ಥಾನದಲ್ಲಿದ್ದರೂ ಕೂಡ ಕೆಲವೊಂದು ಸಾರಿ ನೀಡುವಂತಹ ಪ್ರತಿಕೂಲ ಫಲಗಳನ್ನು ಜಾತಕನು ಎದುರಿಸೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ 4 ಪ್ರಧಾನ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದು ಮತ್ತು ಸಿಂಹರಾಶಿಯವರಿಗೆ ಯಾವ ರೀತಿ ಇವರ ಆರ್ಥಿಕ, ಆರೋಗ್ಯ, ವೃತ್ತಿ, ಉದ್ಯೋಗ, ಕೌಟುಂಬಿಕ ವಿಷಯಗಳಲ್ಲಿ ಪ್ರಭಾವವನ್ನು ನೀಡುತ್ತೆ, ಎಷ್ಟರ ಮಟ್ಟಿಗೆ ತಾಳ್ಮೆ ಅನ್ನೋದಕ್ಕೊಂದು ಲಿಮಿಟ್ ಇರುತ್ತೆ. ಅದರಲ್ಲೂ ಕೂಡ ಸಿಂಹರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪರ್ಸ್ನಾಲಿಟಿ ಇರುವಂತಹ ವ್ಯಕ್ತಿಗಳು, ಯಾರ ಹತ್ರನೂ ಕೇಳಿಸ್ಕೊಳ್ಳುವಂತಹ ಕೆಲವೊಂದು ಒಳ್ಳೆಯ ವಿಷಯಗಳನ್ನು, ಯಾಕೆಂದರೆ ಅವ್ರಿಗೆಲ್ಲ ಗೊತ್ತು, ದೇ ನೋಸ್ ಎವ್ರಿಥಿಂಗ್.
ಆತ್ಮವಿಶ್ವಾಸ ಇರುತ್ತೆ, ಧೈರ್ಯ ಇರುತ್ತೆ. ಬಟ್ ಕೆಲವೊಂದು ವ್ಯಕ್ತಿಗಳಲ್ಲಿ ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಆಗಿಬಿಟ್ಟು ನಾವು ಹೇಳಿದ್ದೇ ಸತ್ಯ ಅನ್ನುವ ರೀತಿಯಲ್ಲಿ ಒಂದು ರೀತಿ ಒರಟು ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಕೂಡ ನಾವು ಸಿಂಹರಾಶಿಯಲ್ಲಿ ನೋಡಬಹುದು. ಬಟ್ ಈ ಧೈರ್ಯ, ಸಾಹಸ ಎಲ್ಲ ರೀತಿಯಲ್ಲಿ ಸಿಂಹದ ರೀತಿಯಲ್ಲಿ ಮಹತ್ವಾಕಾಂಕ್ಷೆಗಳನ್ನಿಟ್ಕೊಂಡು ಸಿಂಹಕ್ಕೆ ಇರುವಷ್ಟು ಶಕ್ತಿಯನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಗಳಿಗೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಈ ಗ್ರಹಗಳ ಪ್ರಭಾವ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ ಅಂದರೆ, ಒಟ್ಟಾಗಿ ಹೇಳಬೇಕು ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ಕೆಲವೊಂದು ನಿಮ್ಮ ತಾಳ್ಮೆಗೆ, ನಿಮ್ಮ ಆರೋಗ್ಯದ ವಿಷಯದಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ತಾಳ್ಮೆಗೆ ಪರೀಕ್ಷೆ ನೀಡುವಂತಹ ಸಂದರ್ಭಗಳು ಬರಬಹುದು. ಎಷ್ಟೇ ಖರ್ಚುಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು, ಎಷ್ಟೇ ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ರೂ ಯಾವುದೋ ಒಂದು ಖರ್ಚಿನ ರೂಪದಲ್ಲಿ ಹಾಸ್ಪಿಟಲ್ ಖರ್ಚಸ್ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು, ಕುಟುಂಬದಲ್ಲಿ ಯಾರಿಗಾದರೂ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಆಗಿರಬಹುದು, ಅಥವಾ ಕೆಲವೊಂದು ಅನಾವಶ್ಯಕವಾಗಿ ನಿಮ್ಮ ತಪ್ಪಿಲ್ಲದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಅಂದರೆ ಖರ್ಚುಗಳು ಮಾಡಬೇಕಾಗಿರುವಂಥ ಸಂದರ್ಭ. ಮುಖ್ಯವಾಗಿ ಆರೋಗ್ಯಂ ನಿತ್ಯ ಸಂತೋಷಂ ಅಂತ ಹೇಳ್ತೀವಿ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ. ಹೆಲ್ತ್ ಈಸ್ ವೆಲ್ತ್. ನಿಮ್ಮ ಆರೋಗ್ಯವನ್ನು ಈ ಮಾಸದಲ್ಲಿ ಅಂದರೆ ಇನ್ ಕೇಸ್ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೆ ಅದನ್ನು ಅಲಕ್ಷ್ಯ ಮಾಡದೆ, ಅಥವಾ ದೀರ್ಘಕಾಲದಿಂದ ನೀವು ಆರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳಾಗಿದ್ದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ. ಅದರಲ್ಲೂ ಕೂಡ ಉದರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಜೀರ್ಣಕ್ಕೆ ಸಂಬಂಧಪಟ್ಟಿರುವಂಥದ್ದು, ಡೈಜೆಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇತ್ಯಾದಿ ವಿಷಯಗಳು ನಿಮ್ಮಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಅಥವಾ ಹಿಂದಿನ ಯಾವಾಗಲೂ ಲಾಂಗ್ ಬ್ಯಾಕ್ ಏನೋ ಸಮಸ್ಯೆ ಬಂದಿರುತ್ತೆ, ಟ್ರೀಟ್ಮೆಂಟ್ ತೊಗೊಂಡಿರ್ತೀರ, ಐ ಥಿಂಕ್ ನಿಮ್ಮ ಉದ್ದೇಶದಲ್ಲಿ ಕಂಪ್ಲೀಟ್ ಆಯಿತು, ಅದರಲ್ಲಿಂದ ಗುಣಮುಖರಾಗಿದ್ರಿ ಅಂತ ಅಂದ್ಕೊಂಡಿರ್ತೀರ. ಬಟ್ ಈ ಸಂದರ್ಭದಲ್ಲಿ ಮತ್ತೆ ಆ ಲಕ್ಷಣಗಳು ಕಂಡುಬಂದು ಅಯ್ಯೋ ಮತ್ತೆ ಈ ರೀತಿ ಆಯ್ತಲ್ಲ ಅನ್ನುವಂತಹ ಕೆಲವೊಂದು ಆತಂಕಗಳು, ಆರೋಗ್ಯ ಸಮಸ್ಯೆಗಳು ರಿಪೀಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ದೈನಂದಿನ ಆಹಾರದ ವಿಷಯದಲ್ಲಾಗಿರ್ಬೋದು, ಆರೋಗ್ಯದ ವಿಷಯದಲ್ಲಾಗಿರಬಹುದು, ದೈಹಿಕ ವ್ಯಾಯಾಮದ ವಿಷಯದಲ್ಲಾಗಿರ್ಬೋದು, ನೀವು ಇಷ್ಟಕ್ಕೆ ಮುಂಚೆ ಏನು ಮಾಡಿಕೊಂಡು ಒಂದು ಸಂಪೂರ್ಣ ಆರೋಗ್ಯವಂತರಾಗಿರಬೇಕು ಅಂತ ಭಾವಿಸುತ್ತಾ ಇರ್ತಿರೋ ಅಂತಹ ಆರೋಗ್ಯ ಸೂಚನೆಗಳನ್ನು ಪಾಲಿಸೋದು ಈ ಸಂದರ್ಭದಲ್ಲಿ ಅತಿ ಉತ್ತಮ. ಯಾಕಂದರೆ ಇಲ್ಲಿ ಸಿಂಹರಾಶಿ, ಸಿಂಹಲಗ್ನಕ್ಕೆ ಅಧಿಪತಿ ರವಿ ಹೃದಯವನ್ನು ಆಳ್ತಾ ಇರ್ತಾರೆ. ಸಿಂಹರಾಶಿಯವರಿಗೆ ಬಹಳಷ್ಟು ಜನರಿಗೆ ಈ ರಕ್ತದೋಷಗಳು, ಬ್ಲಡ್ ಪ್ರೆಷರ್ ಸಮಸ್ಯೆ ಆಗಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು ತುಂಬ ಕಾಮನ್ ಇರುತ್ತೆ. ಸೊ ಆಗಿರೋದ್ರಿಂದ ಈ ಮಾಸದಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಡೈಟ್ ಫಾಲೋ ಮಾಡೋದು, ಅಥವಾ ಆರೋಗ್ಯಕರ ವಾತಾವರಣ ಮತ್ತು ಮಾನಸಿಕವಾಗಿ ಪ್ರಶಾಂತವಾಗಿರುವುದನ್ನು ಕಲ್ತ್ಕೋಬೇಕಾಗಿರುತ್ತೆ, ನೀವು ಪಾಲಿಸಲೇಬೇಕಾಗಿರುತ್ತೆ. ಈ ಮಾಸದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಮುಂಚೆ ಹೇಳಿದ ರೀತಿಯಲ್ಲಿ ಎಷ್ಟೇ ಸೇವಿಂಗ್ ಮಾಡ್ಕೋಬೇಕು, ಎಷ್ಟೇ ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಯಾವುದೋ ಒಂದು ಖರ್ಚು ಅಂದರೆ ದೆರ್ ಆರ್ 2 ಟೈಪ್ಸ್ ಆಫ್ ಎಕ್ಸ್ಪೆನ್ಸಸ್ ಇರುತ್ತೆ. ಒಂದು ಅವಶ್ಯಕತೆ ಇರುವಂಥದ್ದು, ಇನ್ನೊಂದು ಅನಾವಶ್ಯಕತೆ. ಮತ್ತೊಂದು ಅವಶ್ಯಕತೆ ಇದ್ದರೂ ಕೂಡ ಅದು ನಿಮಗೆ ರಿಟರ್ನ್ ಲಾಭ ಕೊಡಲ್ಲ. ಬಟ್ ಆ ರೀತಿ ವಿಷಯಗಳ ಮುಖಾಂತರ ಈ ರೀತಿ ಅವಶ್ಯಕ ಖರ್ಚುಗಳು ಮಾಡಲೇಬೇಕಾಗಿರುವಂಥ ಖರ್ಚುಗಳಿರ್ಬೋದು. ಯಾವುದೇ ಪ್ರಯತ್ನ ಕೈ ಹಿಡಿದ್ರೂ ಕೂಡ ಏನೋ ಒಂದು ಆತಂಕ, ಅಥವಾ ಕೆಲವೊಂದು ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಇವರಿಗೆ ತಾಳ್ಮೆ ಕಮ್ಮಿ ಅಂತ ಹೇಳ್ಬೋದು. ಯಾಕಂದರೆ ಯಾವುದಾದ್ರೂ ಒಂದು ಪ್ರಯತ್ನ ಆರಂಭ ಮಾಡಿದ್ರೆ ಇವರು ಅಂದ್ಕೊಂಡಿರುವಂತಹ ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಆಗಿಬಿಡ್ಬೇಕು, ಆ ರೀತಿ ಒಂದು ಮನೋಭಾವವನ್ನು ಹೊಂದಿರ್ತಾರೆ. ಯಾವುದರಲ್ಲೂ ಡಿಲೇ ಅನ್ನೋದಿರಲ್ಲ. ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಿಂದ ಸುಮ್ಮನೆ ಆತಂಕಗಳು, ಕೆಲಸ ನಿಂತೋಗೋದು, ಅಥವಾ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯಲ್ಲಿ ಅಲಕ್ಷ್ಯ ಭಾವನೆ ಇತ್ಯಾದಿ ವಿಷಯಗಳಿಂದ ಅಂತಹ ವ್ಯಕ್ತಿಗಳ ಜೊತೆ ಸ್ವಲ್ಪ ವಿರೋಧ ಕಟ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಕೆಳಗಡೆ ಇರುವಂತಹ ಸಿಬ್ಬಂದಿ ಜೊತೆ ವಾದ ವಿವಾದಗಳು ನಡೆಯುವಂಥ ಸಾಧ್ಯತೆ ಇರೋದರಿಂದ ಇದು ನಿಮ್ಮನ್ನು ಮತ್ತಷ್ಟು ಮಾನಸಿಕ ಒತ್ತಡಕ್ಕೆ ಕಾರಣ, ಅಂದರೆ ಒತ್ತಡಕ್ಕೆ
ತಳ್ಳುವಂತಹ ಸಾಧ್ಯತೆ ಇರೋದರಿಂದ ಇಂತಹ ವಿಷಯಗಳಿಗೆ ಹುಷಾರಾಗಿರಬೇಕು. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಮಾತು ಕೇಳಲ್ಲ. ಅಂದರೆ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಹೋಗ್ಬೇಕು, ಅಂದರೆ ಏನೋ ಮಾಡಬೇಕು ಅಂತ ಹೋಗಿರ್ತೀರ, ಬಟ್ ಅಲ್ಲಿ ಹೋದ್ಮೇಲೆ ಅದು ಆಗೋದೇ ಬೇರೆ ಅನ್ನೋ ರೀತಿಯಲ್ಲಿ, ಅಂದರೆ ಯೋಚನೆ ಮಾಡಿರೋ ರೀತಿಯಲ್ಲಿ ಆಗೋಲ್ಲ. ಅಥವಾ ಕೆಲವೊಂದು ವಿಷಯಗಳು ಪ್ಲ್ಯಾನ್ ಮಾಡಿದ್ರೂ ಕೂಡ ಬುದ್ಧಿ ಚಾಂಚಲ್ಯತೆಯಿಂದ ಸರಿ ನಾಳೆ ಮಾಡೋಣ, ಮತ್ತು ಈಗ ಏನಾದರೂ ಇದ್ದರೆ, ಅಂದರೆ ಪ್ರಯಾರಿಟಿನ ಮಿಸ್ ಮಾಡ್ತಾ ಇರ್ತೀರ. ಪ್ರಯಾರಿಟಿನ ಮಿಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳು ವಿತಿನ್ ದ ಟೈಮಲ್ಲಿ ಕಂಪ್ಲೀಟ್ ಆಗಲೇಬೇಕಾಗಿರುತ್ತೆ, ಬಟ್ ನೀವು ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡಿರೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಂದ ಕೆಲವೊಂದು ವಿಷಯಗಳಲ್ಲಿ ಈ ಕಿರುಕುಳ, ಮೇಲಧಿಕಾರಿಗಳಿಂದ ಕೆಲವೊಂದು ವಿಷಯಗಳಲ್ಲಿ ದಬ್ಬಾಳಿಕೆ, ಇವನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ವಿಷಯಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರೋದರಿಂದ ಈ ಸಿಂಹರಾಶಿಯವರು ಸ್ವಲ್ಪ ಈ 19ನೇ ತಾರೀಕುವರೆಗೂ ಶುಕ್ರ ಅನುಕೂಲ ಆಗುವಂತಹ ಸಂದರ್ಭವರೆಗೂ ಕೂಡ, ಮತ್ತು 15ನೇ ತಾರೀಕು ರವಿ ಬದಲಾವಣೆ ಆಗುವಂತಹ ಸಂದರ್ಭವರೆಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇಂತಹ ವಿಷಯಗಳು, ಇಂತಹ ಪ್ರತಿಬಂಧಕಗಳು ಅಥವಾ ಈ ರೀತಿ ಪರೀಕ್ಷೆಗಳು ಅಂತ ಬಂದಾಗ ಸ್ವಲ್ಪ ತಾಳ್ಮೆಯಿಂದ 15th ರವಿ ಬದಲಾವಣೆ ಆಗ್ತಾ ಇದ್ದಾರೆ. ಅದೇ ರೀತಿ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಶುಕ್ರ 19ನೇ ತಾರೀಕು ಬದಲಾಗ್ತಾ ಇದ್ದಾರೆ. ಸೊ ಅಲ್ಲಿಯವರೆಗೂ ಕೂಡ ಸ್ವಲ್ಪ ಖರ್ಚುಗಳಲ್ಲಿ ಮಿತಿ ಇರಲಿ. ವಿಲಾಸ ಪುರುಷರು ಅಂತ ಹೇಳ್ಬೋದು. ಅವ್ರ ಹತ್ರ ಹಣಕಾಸು ಇದ್ದರೆ ಅವರ ಗೌರವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಥವಾ ತಮ್ಮ ಸ್ಥಿತಿಯನ್ನು ತೋರಿಸಿಕೊಳ್ಳೋದಕ್ಕೆ ವಿಪರೀತವಾಗಿರುವಂತಹ ಖರ್ಚು, ಆಡಂಬರಗೆ, ವಿಲಾಸಗಳಿಗೆ ಖರ್ಚು ಮಾಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ಈ ಮಿತಿಯಲ್ಲಿ ಒಳಗಡೆ ಇಟ್ಕೋಬೇಕಾಗಿರುತ್ತೆ ಈ ಟೈಮ್ವರೆಗೂ. ಅಂದರೆ ನೀವೆಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಹಾರ್ಡ್ ವರ್ಕ್, ಡೆಡಿಕೇಶನ್ ತೋರಿಸಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರೋದಾಗಿರಬಹುದು. ಅಧಿಕವಾಗಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳು ಬರಬಹುದು. ಅದೇ ರೀತಿ ಒಂದು ಕಡೆ ಇರೋಣ, ಓಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಆ್ಯಸ್ ಪರ್ ಸ್ಕೆಡ್ಯೂಲ್, ಒಂದು ಪ್ಲೇಸಲ್ಲಿ ಈ ದಿನಾಂಕದಿಂದ ಈ ದಿನಾಂಕದ, ಬಟ್ ಅಲ್ಲಿ ಆ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಏನೋ ಒಂದು ಇರುವಂತಹ ಸಂದರ್ಭಗಳಲ್ಲಿ ಬಹಳಷ್ಟು ದಿನಗಳ ಕಾಲ ಇಲ್ಲದೇ ಇರುವುದಾಗಿರಬಹುದು. ಈ ರೀತಿ ಕೆಲವೊಂದು ವಿಷಯಗಳು ನಿಮ್ಮ ಹಿಡಿತದಲ್ಲಿ ಇರೋಲ್ಲ. ನೀವು ಡಿಸೈಡ್ ಮಾಡ್ಕೊಂಡಿರೋ ರೀತಿಯಲ್ಲಿ ಅಥವಾ ನೀವು ಪ್ಲ್ಯಾನ್ ಮಾಡ್ಕೊಂಡಿರೋ ರೀತಿಯಲ್ಲಿ ನಡೆಯೋದಿಲ್ಲ. ಸೊ ಆದ್ದರಿಂದ 15ನೇ ಮೇಲೆ ರವಿ ಬದಲಾವಣೆ ಆದ ನಂತರ ರಾಷ್ಟ್ರಾಧಿಪತಿಯಾಗಿರುವಂತಹ ರವಿ ಬದಲಾವಣೆ ಅಷ್ಟಮದಿಂದ ಭಾಗ್ಯಕ್ಕೆ ಅಂದರೆ ಸಂಚಾರ ಚೇಂಜ್ ಆದ ನಂತರ ಸ್ವಲ್ಪ ನಿಮ್ಮ ಶಾರೀರಿಕವಾಗಿ ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅನ್ನೋದು ಕಮ್ಮಿ ಆಗುತ್ತೆ. ಹಂತ ಹಂತವಾಗಿ ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆ ಅನ್ನೋದು ಕಾಣಿಸ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಈ ಗೋಚಾರ ಫಲಗಳೊಂದೇ ಅಲ್ಲ, ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಸ್ವಲ್ಪ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಯಾಕಂದರೆ ಈಗ ನಡೀತಾ ಇರುವಂತಹ ದಶೆ, ಅಂತರ್ದಶೆ ಆಗಿರ್ಬೋದು, ಲಗ್ನದಿಂದ ಇರುವಂತಹ ಗ್ರಹಗಳ ಸ್ಥಾನಮಾನ ಏನು ಇತ್ಯಾದಿ ವಿಷಯಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸೊ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡಬಹುದು. ಇನ್ನು ಕೆಲವೊಂದು ಮುಖ್ಯವಾದ ನಿರ್ಧಾರಗಳು, ಮುಖ್ಯವಾದ ಪ್ರಯಾಣಗಳು, ಕೆಲವೊಂದು ಮುಖ್ಯವಾದ ವಿಷಯಗಳಲ್ಲಿ ಶ್ಯೂರಿಟಿ ಕೊಡೋದು, ವಿವಾಹ ವಿಷಯಗಳು ಇತ್ಯಾದಿ ವಿಷಯಗಳನ್ನು ಆದಷ್ಟು 16ರ ಮೇಲೆ ನೀವು ಪ್ಲ್ಯಾನ್ ಮಾಡಿಕೊಳ್ಳೋದು ಗೋಚಾರದಿಂದ ನೋಡುವಾಗ ಉತ್ತಮ ಅಂತ ಹೇಳ್ಬೋದು. ಇನ್ನು ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನೀವು ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಉತ್ತಮ. ಅದು ಕುಜಶಾಂತಿ ಅಥವಾ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳೋದು, ಅಥವಾ ನವಧಾನ್ಯಗಳನ್ನು ಇಂದ ಕೂಡಿರುವಂತಹ ಈ ನವಧಾನ್ಯಗಳನ್ನು ಹಸುವಿಗೆ ಆಹಾರವಾಗಿ ನೀಡುವುದರಿಂದ, ಶನಿವಾರದಂದು ಪ್ರಮುಖವಾಗಿ ನವಗ್ರಹ ಪ್ರದಕ್ಷಿಣೆ, ಶನಿಗೆ ತೈಲಾಭಿಷೇಕ ಮಾಡಿಸೋದಾಗಿರಬಹುದು. ರವಿಯ ಆರಾಧನೆ, ಸಿಂಹರಾಶಿಯವರು ಪ್ರತಿ ರವಿವಾರನೂ ನಿಷ್ಠೆಯಿಂದ ಸೂರ್ಯಾರಾಧನೆ ಮಾಡುತ್ತಾ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಗೋಧಿಯನ್ನು ದಾನ ಮಾಡ್ತಾ ಹೋದರೆ ಜೀವನ ಪರ್ಯಂತವೂ ಆರೋಗ್ಯ ಪ್ರದಾತವಾಗಿರುವಂತಹ ರವಿ, ವೃತ್ತಿ ಉದ್ಯೋಗಗಳಿಗೆ ರಾಜ ಆಗಿರುವಂತಹ ರವಿ ನಿಮಗೆ ಎಲ್ಲ ರೀತಿಯಲ್ಲಿ ಸಕ್ಸಸ್ ನೀಡ್ತಾರೆ. ಆದ್ದರಿಂದ ಭಾನುವಾರಗಳಂದು ನಿಷ್ಠೆಯಿಂದ ನೀವು ಸೂರ್ಯನಾರಾಯಣನ ಆರಾಧನೆ ಮಾಡುವುದು, ಪ್ರತಿದಿನವೂ ಕೂಡ ಸೂರ್ಯ ನಮಸ್ಕಾರಗಳನ್ನು ಮಾಡುವುದರಿಂದ ಈ ಮಾಸ ಸ್ವಲ್ಪ ನಿಮ್ಮ ತಾಳ್ಮೆಗೆ ಪರೀಕ್ಷೆ ರೀತಿಯಲ್ಲಿ ಇದ್ದರೂ ಕೂಡ ಬರುವಂತಹ ದಿನಗಳಲ್ಲಿ ಒಳ್ಳೆಯ ಶುಭ ಫಲಗಳು ಮತ್ತು ಒಳ್ಳೆಯ ಅನುಕೂಲ ದಿನಗಳು ನಿಮಗೆ ಖಂಡಿತವಾಗಿಯೂ ಬರುತ್ತೆ. ನಿಮ್ಮಲ್ಲಿರುವಂತಹ ಗತ್ತು ಮತ್ತು ಈ ಸಿಂಹರಾಶಿಯವರಿಗೆ ಈ ಗ್ರಹಚಾರ ಸಂಚಾರದ ನಂತರ ಮತ್ತೆ ಪಡೆಯಬಹುದು ಆ ಶ್ರೀಮನ್ನಾರಾಯಣರ
ಆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.